आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ಮಹಾಸ್ವಾಮಿಗಳವರು ರಾಯಚೋಟಿಗೆ ದಿಗ್ವಿಜಯ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಯಾದಿವೀಕ್ಷಿತಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಪದಿ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निजन्नारायणत्वयः सदर्शितो येन सम्यक् जयतीर्थं तमाश्रये अर्थकल्पितकल्पोऽयं प्रत्यर्थिगतकेसरी व्यासतीर्थगुरुर्भूयादस्मदिष्टार्थसिद्धये आश्रितो नातुषारात्रेः योदिशो जितवान् मुहुः सत्यध्यानगुरुः पातु यतीन्द्रैरपूजितः सत्याभिज्ञकराभ्योत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारताम् नैषामतिस्तावदुरुक्रमङ्घ्रिं स्पृशत्यनर्थापगमो यदुत्थः महीयसां पादरजोभिषेकं निष्किञ्चनानां नवणीत यावत् ಶ್ರೀಮದ್ಭಾಗವತ ಹೇಳುವಂತಹ ಮಾತು. ಭಗವಂತನ ಅನುಗ್ರಹ, ಭಗವಂತನ ಸ್ವರೂಪದ ಜ್ಞಾನ ನಮಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಅದಕ್ಕೆ ಭಾಗವತ ಹೇಳ್ತದೆ, ನೈಷಾಮತಿಸ್ತಾವದುರುಕ್ರಮಂಘ್ರಿಂ ಸ್ಪೃಶತಿ. ನಮ್ಮ ಮತಿ, ನಮ್ಮ ಬುದ್ಧಿ, ನಮ್ಮ ವಿವೇಕ ಭಗವಂತನ ಪಾದದ ಸ್ಪರ್ಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತೆ. ಸ್ಪರ್ಶ ಮಾಡುವುದು ಅಂದರೆ ಅದನ್ನು ತಿಳಿದುಕೊಳ್ಳುವುದು. ಆ ಭಗವಂತನ ಪಾದವನ್ನು ನನ್ನ ಮತಿ ಸ್ಪರ್ಶ ಮಾಡಬೇಕಾದರೆ, ಅವನ ಪಾದವನ್ನು ಮುಟ್ಟಬೇಕಾದರೆ, ಅವನ ಪಾದದ ಮಹಿಮೆಯನ್ನು ತಿಳಿಯಬೇಕಾದರೆ ಒಂದು ಉಪಾಯ ಬೇಕು. ಅದಿಲ್ಲ ಅಂದರೆ ನನ್ನ ಮತಿಗೆ ಭಗವಂತನನ್ನು ಅವಗಾಹನೆ ಮಾಡುವ, ತಿಳಿದುಕೊಳ್ಳುವ ಯೋಗ್ಯತೆ ಬರೋದಿಲ್ಲ ಅಂತ. ಏನು ಮಾಡಬೇಕು ಹಾಗಾದರೆ ಉಪಾಯ ಅಂದರೆ ಮಹೀಯಸಾಂ ಪಾದರಜೋಭಿಷೇಕಂ. ಯಾರು ಭಗವಂತನ ಭಕ್ತರು, ಮುಖ್ಯ ಭಕ್ತರು ರಮಾಬ್ರಹ್ಮಾದಿ ದೇವತೆಗಳು, ಆ ನಂತರ ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಋಷಿಗಳು, ಪಿತೃಗಳು ಎಲ್ಲರೂ ಬರ್ತಾರೆ. ಆಮೇಲೆ ನಮ್ಮ ಗುರುಗಳು, ನಮಗೆ ಉಪದೇಶ ಮಾಡಿದ ಗುರುಗಳು, ಅವರ ಗುರುಗಳು, ಆ ಪರಂಪರೆಯ ಜ್ಞಾನಿಗಳು. ಹೀಗೆ ಆ ಎಲ್ಲ ಭಗವದ್ಭಕ್ತರ ಪಾದರಜೋಭಿಷೇಕ ಆಗಬೇಕಂತ. ಅವರ ಪಾದ ಸೇವೆಯನ್ನು ಮಾಡಬೇಕು. ಪ್ರತ್ಯಕ್ಷ ಗುರುಗಳಾಗಿರಬಹುದು ಅಥವಾ ಗುರು ಪರಂಪರೆಯ ಪ್ರಾಚೀನ ಗುರುಗಳಾಗಿರಬಹುದು, ಅವರೆಲ್ಲರ ಸೇವೆ, ಅವರ ಅಧಿಷ್ಠಾನದ ಸೇವೆ, ಪ್ರದಕ್ಷಿಣೆ ನಮಸ್ಕಾರಗಳು. ಎಲ್ಲ ಗುರುಗಳ ಅಧಿಷ್ಠಾನ ನಮಗೆ ಉಪಲಬ್ಧವಾಗುವುದಿಲ್ಲ, ಎಲ್ಲ ಋಷಿಗಳು, ಮುನಿಗಳು. ಆದರೆ ಅವರ ನಾಮಸ್ಮರಣ, ಅವರ ಮಹಿಮೆಯ ಚಿಂತನ, ಅವರ ಚರಿತ್ರೆಯ ಶ್ರವಣ, ಯಾವುದೋ ಒಂದು ರೀತಿಯಲ್ಲಿ ಭಗವದ್ಭಕ್ತರ ಅನುಗ್ರಹವನ್ನು ನಾವು ಪಡೆದರೆ ಭಗವಂತ ತನ್ನ ಜ್ಞಾನವನ್ನು ನಮಗೆ ಕೊಡ್ತಾನಂತೆ. ಇದಕ್ಕೆ ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಬಹಳ ಉದಾಹರಣೆಗಳನ್ನು ಕೊಟ್ಟು ಅನೇಕ ಅನುಮಾನ ಪ್ರಯೋಗಗಳಿಂದ ಈ ವಿಷಯವನ್ನು ತಿಳಿಸ್ತಾರೆ. ಲೌಕಿಕ ಉದಾಹರಣೆಗಳನ್ನು ಹೇಳೋದಾದರೆ, ಒಬ್ಬ ಯಜಮಾನ ಇರ್ತಾನೆ ಮನೆಯಲ್ಲಿ. ಆ ಯಜಮಾನನಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಪ್ರೀತಿ ಬರಬೇಕು ಅಂದರೆ ಏನು ಮಾಡಬೇಕು? ಉದಾಹರಣೆಗೆ ನಿಮಗೇನೋ ಒಂದು ದೇವಸ್ಥಾನ ಕಟ್ಟಬೇಕಾಗಿದೆ, ಡೊನೇಷನ್ ಬೇಕಾಗಿದೆ. ಒಬ್ಬರ ಮನೆಗೆ ಹೋಗ್ತೀರಿ, ನನಗೆ ಡೊನೇಷನ್ ಕೊಡೋದು ಕೇಳಿದ ತಕ್ಷಣ ಕೊಡಲ್ಲ. ಅಥವಾ ನಿಮ್ಮ ಮನೆ ಕೆಲಸಕ್ಕೆ ನೀವೇನೋ ಸಹಾಯ ಕೇಳೋದಕ್ಕೆ ಹೋಗಿರಿ, ನನಗೆ ಸಹಾಯ ಮಾಡಪ್ಪ ಅಂದರೆ ನಿನಗೆ ಯಾಕೆ ನಾನು ಸಹಾಯ ಮಾಡಬೇಕು ಅಂತ. ಹೋದ ತಕ್ಷಣ ಮಾಡಬೇಕಾದದ್ದೇನು ಅಂದರೆ, ಆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ, ಅವರನ್ನು ಎತ್ತಿ ಮುದ್ದಾಡಿಸ್ಬೇಕು. ಎಂಥ ಮಗು, ಗೋಪಾಲಕೃಷ್ಣ ಇದ್ದಾಗೆ ಇದ್ದಾನೆ, ಎಷ್ಟು ಮುದ್ದು ಮಗ ಅಂತ ವರ್ಣನೆ ಮಾಡಬೇಕು.
ಅವ್ರು ಇನ್ನೇನೇನೋ ಕಟ್ಟಿರ್ತಾರೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀರಿ, ಇಂಥ ಮನೆಯೇ ನಾವೆಲ್ಲೂ ನೋಡಿಲ್ಲ, ಏನು ಮೈಸೂರು ಅರಮನೆ ಇದ್ದಾಗಿದೆ, ಭಾರಿ ಅದ್ಭುತವಾಗಿದೆ ಅಂತ ಅವನಿಗೆ ಇನ್ನಷ್ಟು ನಾನು ಕಟ್ಟಿದ ಮನೆ ಅಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತಾನೆ. ನನ್ನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ವರ್ಣನೆ ಮಾಡ್ತಾನೆ ಅಂತ ಸಂತೋಷವಾಗಿ ನೀವು 10 ರೂಪಾಯಿ ಕೇಳಿದರೆ ಅವನು 100 ಕೊಡ್ತಾನೆ, 100 ಕೇಳಿದ್ರೆ 1000 ಕೊಟ್ಟು ಕಳಿಸ್ತಾನೆ. ಅದೇನಿಲ್ಲದೆ ಇದ್ದರೆ ನೀವು 1000 ಕೇಳಿದ್ರೆ 10 ರೂಪಾಯಿ ಕೊಟ್ಟು ಕಳಿಸ್ತಾನೆ. ಹಾಗೆ ಭಗವಂತನನ್ನು ಸಂತೋಷಪಡಿಸಬೇಕಾದ್ರೆ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ, ಈಗ ಮಕ್ಕಳಾದರೆ ಆಟ ಆಡಿಸ್ತೀವಿ, ದೇವರ ಮಕ್ಕಳನ್ನು ನಾವು ಆಟ ಆಡಿಸೋ ಹಾಗಿಲ್ಲ, ಯಾಕಂದರೆ ಅವ್ರು ಬಹಳ ದೊಡ್ಡವರು ನಮಗಿಂತಲೂ. ಅವರಲ್ಲಿ ಭಕ್ತಿ ಮಾಡಬೇಕು, ಪ್ರೀತಿ ಮಾಡಬೇಕು. ಲಕ್ಷ್ಮೀದೇವಿ, ಬ್ರಹ್ಮದೇವರು, ದೇವತೆಗಳು ಅವರೆಲ್ಲರಲ್ಲಿ ನಾವು ಪ್ರೀತಿ ಮಾಡಿದರೆ, ಭಗವಂತನ ಸರ್ವೋತ್ತಮತ್ವವನ್ನು ಕೊಂಡಾಡುವ, ಪ್ರತಿಪಾದನೆ ಮಾಡುವ ಜ್ಞಾನಿಗಳನ್ನು ನಾವು ಸ್ತೋತ್ರ ಮಾಡಿದರೆ, ಅವರ ಸೇವೆ ಮಾಡಿದರೆ, ಓ ನನ್ನ ಮಕ್ಕಳು ಮೊಮ್ಮಕ್ಕಳನ್ನ, ನನ್ನ ಭಕ್ತರನ್ನೆಲ್ಲ ಇಷ್ಟು ಪ್ರೀತಿ ಮಾಡ್ತಾನಲ್ಲ, ಇವನೇನು ಬೇಡ್ತಾನೋ ಅದನ್ನು ಕೊಡಬೇಕು. ನನ್ನ ಜ್ಞಾನ ಬೇಕಾ ತಗೋ, ಮೋಕ್ಷ ಬೇಕಾ ತಗೋ, ನೀನೇನು ಬೇಡಿದೆಯೋ ಕೊಡ್ತೇನೆ ಅಂತ ಸಂತುಷ್ಟನಾಗಿ ದೇವರು ಎಲ್ಲವನ್ನ ಕೊಡ್ತಾನಂತೆ. ಅದಕ್ಕಾಗಿ ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಅಂತ ಅನುವ್ಯಾಖ್ಯಾನ ಸುಧಾ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಮಾತನ್ನು ಭಾಗವತ ತಿಳಿಸಿಕೊಡುತ್ತದೆ. ನೈಷಾಮತಿಸ್ತಾವದು ರುಕ್ರಮಂಗಿಂ ಸ್ಪೃಶತಿ ಅನರ್ಥಾಪಗಮೋ ಯದುತ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವರ್ಣೀತ ಯಾವತ್ತು. ಎಲ್ಲಿಯವರೆಗೆ ಆ ಪಾದರಜೋಭಿಷೇಕ ಆಗೋದಿಲ್ಲ ಅಲ್ಲಿಯವರೆಗೆ ಆ ಭಗವಂತನ ಜ್ಞಾನವಾಗೋದಿಲ್ಲ ಅಂತ. ಅದಕ್ಕೆ ಒಂದು ಕಥೆ ಹೇಳೋದನ್ನು ನೀವೆಲ್ಲ ಕೇಳಿರ್ತೀರಿ. ಕೃಷ್ಣ ಪರಮಾತ್ಮನ ಮನೆಗೆ ನಾರದರು ಬಂದರಂತೆ. 16,108 ಮನೆಗಳಲ್ಲಿ ಏನು ಕೆಲಸ ಮಾಡ್ತಾನೆ ಅವನು ಅಂತ. ಒಂದು ಕಡೆಗೆ ಪರಮಾತ್ಮ ರಾಜರು ಮಂತ್ರಿಗಳ ಜೊತೆಗೆಲ್ಲ ಚರ್ಚೆ ಮಾಡ್ತಾ ಇದ್ದ, ಕೆಲವು ಕಡೆಗೆ ಅತಿಥಿ ಸತ್ಕಾರ, ಕೆಲವು ಕಡೆಗೆ ಗೋ ಸೇವೆಯನ್ನು ಮಾಡ್ತಾ ಇದ್ದ, ಹೆಂಡತಿಯ ಜೊತೆಗೆ ಮಾತನಾಡ್ತಾ ಇದ್ದ, ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದ, ಒಂದೊಂದು ಕಡೆಗೆ ಒಂದೊಂದು ಮಾಡ್ತಾ ಇದ್ದಂತೆ. ಒಂದು ಕಡೆಗೆ ಏನೋ ಪೂಜೆ ಮಾಡೋದಕ್ಕೆ ಕೂತಿದ್ದಂತೆ. ನೀನೇನು ಪೂಜೆ ಮಾಡ್ತಿದ್ದಿ, ನೀನೇ ಸರ್ವ ಪೂಜ್ಯ, ನೀನ್ಯಾರಿಗೆ ಪೂಜೆ ಮಾಡ್ತೀವಿ ಅಂತ. ಇದೆಲ್ಲ ಲೋಕಶಿಕ್ಷಣ, ದೇವರಿಗೆ ಏನೂ ಬೇಕಾಗಿಲ್ಲ, ಅವನು ಪರಿಪೂರ್ಣ. ಆಮೇಲೆ ಕಥೆ ಹೇಳುವವರು ಹಾಗೆ ಹೇಳ್ತಾರೆ, ಅದರ ಸಾರವನ್ನು ತಿಳ್ಕೋಬೇಕು. ಪೆಟ್ಟಿಗೆ ತೆಗೆದಂತೆ, ಪೆಟ್ಟಿಗೆ ತೆಗೆದ್ರೆ ಏನು ಕಾಣಿಸಲೇ ಇಲ್ಲ, ಇನ್ನೊಂದು ಪೆಟ್ಟಿಗೆ ಇತ್ತಂತೆ, ಆ ಪೆಟ್ಟಿಗೆನೋ ತೆಗಬೇಕು. ಕೊನೆಗೆ ಏನಂದ್ರೆ ಮಣ್ಣಿತ್ತು, ಮಣ್ಣಿನ ಪೂಜೆ ಮಾಡ್ತೀಯ ಅಂತ. ಏನು ಮಣ್ಣಿದು ಅಂದರೆ ಇದು ಭಗವದ್ಭಕ್ತರ ಪಾದಧೂಲಿ ಅಂತ ಹೇಳ್ತಾರೆ. ಇದರ ಅರ್ಥ ದೇವರ ಭಕ್ತರು ಅನ್ನೋದಕ್ಕೆ ಅವರಿಗೆ ಮಹತ್ವ. ದೇವರು ಯಾಕೆ ಅದನ್ನು ಪೂಜೆ ಮಾಡಬೇಕು, ಅವನು ಮಾಡೋದಲ್ಲ, ನೀವು ಹೀಗೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾನಷ್ಟೆ. ಅಂದರೆ ಆ ಮಹಾತ್ಮರ ಪಾದಧೂಲಿಯಲ್ಲಿ ಅಷ್ಟು ವಿಶೇಷವಾದಂತಹ ಸಾಮರ್ಥ್ಯ ಇರ್ತದೆ, ಶಕ್ತಿ ಇರ್ತದೆ. ಅದು ಭಗವಂತನ ಸಾಮರ್ಥ್ಯವೇ. ಅದು ಭಗವಂತನ ಸಾಮರ್ಥ್ಯವೇ ಅನೇಕ ಸ್ಥಾನಗಳಲ್ಲಿ ಅನೇಕ ರೂಪದಿಂದ ಪ್ರಕಟವಾಗ್ತದೆ. ಅದನ್ನು ನಾವು ಸೇವಿಸಬೇಕು ಅನ್ನುವ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ. ಎಂದಿಗೂ ಮಹಾತ್ಮರ ದ್ರೋಹವನ್ನು ಮಾಡಬಾರದು. ಈ ಊರಿನಲ್ಲಿ ಆ ದಕ್ಷ ಪ್ರಜಾಪತಿಯ ಯಜ್ಞದ ಭಂಗವನ್ನು ಮಾಡಿ ಆ ದಕ್ಷ ಪ್ರಜಾಪತಿಯ ತಲೆಯ ಮೇಲೆ ಕಾಲಿಟ್ಟ ವೀರಭದ್ರ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಅಗಸ್ತ್ಯ ಋಷಿಗಳು ಮಾಡಿದ್ದಾರೆ ಅಂತ ಈಗ ಹೇಳಿದರು. ಅದು ಮಹಾತ್ಮರ ದ್ರೋಹ ಮಾಡಬಾರದು ಅನ್ನೋದಕ್ಕೆ ಸಾಂಕೇತಿಕವಾದ ಕಥೆ. ದಕ್ಷ ಪ್ರಜಾಪತಿ ತನಗಿಂತಲೂ ಉತ್ತಮರಾದ ರುದ್ರದೇವರ ದ್ರೋಹವನ್ನು ಮಾಡಿದ. ವ್ಯವಹಾರದಲ್ಲಿ ಮಾವನಾಗಿರಬಹುದು, ಸ್ವರೂಪ ಯೋಗ್ಯತೆಯಲ್ಲಿ ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲಿ ಬರ್ತಾನೆ, ರುದ್ರದೇವರು 5ನೇ ಕಕ್ಷೆಯಲ್ಲಿ ಬರ್ತಾನೆ. ಅಷ್ಟು ಉತ್ತಮರಾದಂತಹ ರುದ್ರದೇವರನ್ನು ನಾನು ನಿಂದೆ ಮಾಡಬಾರದಾಗಿತ್ತು. ನಿಂದೆ ಮಾಡಿದ್ದರಿಂದ ಅದೇ ರುದ್ರದೇವರು ವೀರಭದ್ರ ರೂಪವನ್ನು ತೆಗೆದುಕೊಂಡು ಆ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿದಂತಹ ಕಥೆಯನ್ನು ನಾವು ಭಾಗವತದಲ್ಲಿ ಸ್ಮರಿಸಿಕೊಂಡ್ರೆ ಅದೇನು ಸಂದೇಶ ಕೊಡುತ್ತದೆ ಅಂದರೆ ನಮಗಿಂತಲೂ ಉತ್ತಮರನ್ನು ಎಂದಿಗೂ ದ್ರೋಹ ಮಾಡಬಾರದು ಅನ್ನುವಂತಹ ಸಂದೇಶ ಕೊಡುತ್ತೆ. ಉತ್ತಮರ ದ್ರೋಹ ಮಾಡಬಾರ್ದ? ಹಾಗಾದರೆ ಒಂದು ಕೆಲಸ ಮಾಡ್ತೇವೆ, ನಾವು ಅವರ ಸ್ಟೇಟಸ್ಸಿಗೆ ಹೋಗಿಬಿಡ್ತೇವೆ, ಉತ್ತಮರಿಗೆ ಸಮಾನ ಆಗ್ತೇವೆ ಅಂದರೆ ಹಾಗೂ ಆಗಬಾರದು ಅಂತ ತಿಳಿಸಲಿಕ್ಕೆ ಮಾಂಡವ್ಯ ನದಿಯಲ್ಲಿ ಹರಿತಾ ಇದೆ. ಮಾಂಡವ್ಯ ಋಷಿಗಳ ಕಥೆಯಲ್ಲಿ ಅವರು ವಸಿಷ್ಠರ ಸಾಮ್ಯವನ್ನು ಅಪೇಕ್ಷೆ ಪಟ್ಟರು. ಆ ವಸಿಷ್ಠ ಋಷಿಗಳ ಸಾಮ್ಯವನ್ನು ಅಪೇಕ್ಷೆ ಪಟ್ಟದ್ದರಿಂದ ಅವರ ತಪಸ್ಸಿಗೆ ಭಂಗ ಮಾಡುವುದಕ್ಕೆ ಯಮಧರ್ಮರಾಜ ಸುಮ್ಮನೆ ಕೆಲಸ ಇಲ್ಲದೆ ಇದ್ದರೂ ಅವರಿಂದ ಶಾಪ ತೆಗೆದುಕೊಳ್ತಾನೆ.
ಅವರೊಂದು ಸಣ್ಣ ನೊಣ ಕೊಂದಿದ್ರಂತೆ. 14 ವರ್ಷಕ್ಕಿಂತಲೂ ಮೊದಲು ಮಾಡಿದ ಪಾಪಕ್ಕೆ ಲೇಪ ಇಲ್ಲ ಅಂತ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಅವರು ಮಾಡಿದ ಮಕ್ಷಿ ವಧ, ನೊಣ ಕೊಂದದ್ದಕ್ಕೇನು ಪಾಪ ಇರಲಿಲ್ಲ. ಆದರೆ ನೀನು ಈ ನೊಣ ಕೊಂದದ್ದಕ್ಕೇನೆ ನಿನಗೆ ನಾನು ಆ ಅಣಿ ರಾಜರಿಂದ ಯಾರೋ ಕಳ್ಳತನ ಮಾಡಿದ ದುಡ್ಡು ಇವರು ಮುಂದೆ ಹಾಕಿದ್ದಕ್ಕೆ ರಾಜಭಟರು ಅವರನ್ನು ಶೂಲದ ಮೇಲೆ ಕೂಡಿಸ್ತಾರೆ. ಯಾಕೆ ನನಗೆ ಈ ಶಿಕ್ಷೆ ಆಯಿತು ಅಂದರೆ ನೀನು ನೊಣ ಕೊಂದದ್ದಕ್ಕೆ ಅಂತ ಯಮದೇವರು ಸುಮ್ಮನೆ ಹೇಳ್ತಾರೆ. ನೊಣ ಕೊಂದದ್ದಕ್ಕೆ ಇರೋದಿಲ್ಲ. ಅವರು ವಸಿಷ್ಠರ ಸಾಮ್ಯವನ್ನು ಅಪೇಕ್ಷೆ ಪಟ್ಟು ತಪಸ್ಸು ಮಾಡಿರ್ತಾರೆ. ತಮಗಿಂತಲೂ ಉತ್ತಮರ ದ್ರೋಹ ಮಾಡಬಾರದು ಅನ್ನೋದು ಎಷ್ಟು ಸತ್ಯನೋ ಅವರ ಸಾಮ್ಯವನ್ನು ಅಪೇಕ್ಷೆ ಪಡ್ತಾರೆ. ನಾನೂ ಒಬ್ಬ ಋಷಿ ಆಗಬೇಕು ಅಂತ ತಪಸ್ಸು ಮಾಡಿದರೆ ತಪ್ಪಿರಲಿಲ್ಲ. ವಸಿಷ್ಠರಂಥ ಋಷಿ ಆಗಬೇಕು ಅಂದರೆ ಅದು ತಪ್ಪು. ಅವರು 16ನೇ ಕಕ್ಷೆಯಲ್ಲಿ ಬರುವಂತಹ ದೊಡ್ಡ ಯೋಗ್ಯತೆಯ ಋಷಿಗಳು ವಸಿಷ್ಠರು. ಆ ಅಪೇಕ್ಷೆಯನ್ನು ಮಂಡವೇರು ಪಡಬಾರದಾಗಿತ್ತು. ಪಟ್ಟದ್ದರಿಂದ ಅವರಿಗೆ ಶೂಲದ ಮೇಲೆ ಕೂಡಿಸಿದರು. ಇದರರ್ಥ ಅವರೇನೋ ಬಹಳ ತಪ್ಪು ಮಾಡಿದವರು, ಸಾಮಾನ್ಯವಾಗಿ ನಾವೆಲ್ಲ ನಿಂದೆ ಮಾಡಬಾರದು, ಮತ್ತೆ ನಮಗೆ ಅನುಗತಿನೇ ಆಗಿಬಿಡುತ್ತದೆ. ವಸಿಷ್ಠರ ದೃಷ್ಟಿಯಲ್ಲಿ ಮಾಂಡವ್ಯರೇ ಚಿಕ್ಕವರಷ್ಟೇ. ಆದರೆ ನಮಗಿಂತಲೂ ಬಹಳ ದೊಡ್ಡ ಜ್ಞಾನಿಗಳು, ಮಹಾಪೂಜ್ಯರು. ಆದ್ದರಿಂದ ಅವರಿಗೆ ಅಣಿ ಮಾಂಡವ್ಯರು ಅಂತ ಅಣಿಯ ಮೇಲೆ ಆ ಶಲಾಕಾರದ ಮೇಲೆ ಕೂಡುವ, ಶೂಲದ ಮೇಲೆ ಕೂಡುವ ಪ್ರಸಂಗ ಬಂತು. ಹಾಗಾದರೆ ನಾವು ಮಹಾತ್ಮರ ದ್ರೋಹ ಮಾಡಬಾರದು ಅನ್ನಲಿಕ್ಕೆ ವೀರಭದ್ರ ದಕ್ಷ ಪ್ರಜಾಪತಿಯ ಒಂದು ಸನ್ನಿಧಾನದಿಂದ ನಾವು ತಿಳ್ಕೋಬೇಕು. ಮಾಂಡವ್ಯ ನದಿ ಹರಿತಾ ಇದೆ, ಅದರಿಂದ ದೊಡ್ಡವರ ಸಾಮ್ಯವನ್ನು ಅಪೇಕ್ಷೆ ಮಾಡಬಾರದು. ಹಾಗಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಮಹೀಯ ಸಂಪಾದರಜೋಭಿಷೇಕಂ ನಿಷ್ಕಿಂಚನಾನ್ನವರಣೀಯತೆಯಾವತ್ತು, ಅವರ ದಾಸ್ಯವನ್ನು ಬಯಸು. ಅದರಿಂದ ನಮ್ಮ ಉದ್ಧಾರ ಎಂಬ ಸಂದೇಶವನ್ನು ಶ್ರೀಮದ್ ಭಾಗವತ ಕೊಡ್ತಾ ಇದೆ. ಇಲ್ಲಿ ಇಬ್ಬರು ಮಹಾತ್ಮರು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದ ವ್ಯಾಸರಾಜರು, ಚಂದ್ರಿಕಾ ಮಂಡಲವನ್ನು ರಚನೆ ಮಾಡಿದ ಸತ್ಯಧ್ಯಾನ ತೀರ್ಥರು. ಅವರಿಬ್ಬರ ಸನ್ನಿಧಾನದಿಂದ ಇಲ್ಲಿ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು 2 ರೂಪಗಳಿಂದ ಬಂದು ಒಂದೇ ದೇವಸ್ಥಾನದಲ್ಲಿ ಇದ್ದಾರೆ. ಅಂತಹ ಜೀವೋತ್ತಮರ ಅನುಗ್ರಹದಿಂದ ಸರ್ವೋತ್ತಮನಾದ ಮೂಲರಾಮದೇವರ ದರ್ಶನ ಮಾಡಿ ಆ ಮೂಲರಾಮದೇವರ ಮಹಿಮೆಯನ್ನು ತಿಳಿದುಕೊಂಡು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಸೌಭಾಗ್ಯವನ್ನು ನಮಗೆಲ್ಲ ಆ ಹರಿವಾಯು ಗುರುಗಳ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ.